ಡೋಬಿರೇನರ ತ್ರಿಕಗಳು ಮತ್ತು ನ್ಯೂಲ್ಯಾಂಡರ ಅಷ್ಟಕಗಳ ನಂತರ ನಾವು ಮೂಲವಸ್ತುಗಳ ವರ್ಗೀಕರಣದ ಅತ್ಯಂತ ಪ್ರಮುಖ ಹಂತವಾದ ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಬಗ್ಗೆ ಕಲಿಯಲಿದ್ದೇವೆ. ಈ ವಿಷಯವು ಆಧುನಿಕ ರಸಾಯನಶಾಸ್ತ್ರದ ಬಲವಾದ ತಡಿಪಾಯವಾಗಿದೆ. ಬನ್ನಿ ಅವರ ಆವರ್ತಕ ನಿಯಮ, ಸಾಧನೆಗಳು ಮತ್ತು ನ್ಯೂನತೆಗಳನ್ನು ಸರಳವಾಗಿ ತಿಳಿಯೋಣ. ರಷ್ಯಾದ ರಸಾಯನಶಾಸ್ತ್ರಜ್ಞ ದಿಮಿತ್ರಿ ಮೆಂಡೆಲೀವ್ 1869 ಅವರು ಆ ಕಾಲದಲ್ಲಿ ತಿಳಿದಿದ್ದ 63 ಮೂಲವಸ್ತುಗಳನ್ನು ವರ್ಗೀಕರಿಸಿದರು. ಅವರು ಮೂಲವಸ್ತುಗಳ ಪರಮಾಣು ದ್ರವ್ಯರಾಶಿಗಳು ಮತ್ತು ಅವುಗಳ ಭೌತಿಕ ಹಾಗೂ ರಾಸಾಯನಿಕ ಗುಣಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಿದರು. ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಜೊತೆಗೆ ಉಂಟಾಗುವ ಹೈಡ್ರೈಡ್ ಮತ್ತು ಆಕ್ಸೈಡ್ ಸಂಯುಕ್ತಗಳ ಮೇಲೆ ಗಮನ ಹರಿಸಿದರು. ಆವರ್ತಕ ನಿಯಮ: ಮೂಲವಸ್ತುಗಳ ಗುಣಧರ್ಮಗಳು ಅವುಗಳ ಪರಮಾಣು ದ್ರವ್ಯರಾಶಿಗಳ ಆವರ್ತಿ ಫಲವಾಗಿರುತ್ತದೆ. ಮೆಂಡೆಲೀವ್ರವರ ಆವರ್ತ ಕೋಷ್ಟಕದಲ್ಲಿಯ ಲಂಬ ಸ್ತಂಭಗಳನ್ನು ಗುಂಪು ಎನ್ನುತ್ತಾರೆ. 1 ರಿಂದ 8 ಗುಂಪುಗಳಿವೆ. ಅವರ ಆವರ್ತ ಕೋಷ್ಟಕದಲ್ಲಿಯ ಅಡ್ಡ ಸಾಲುಗಳಿಗೆ ಆವರ್ತ ಎನ್ನುತ್ತಾರೆ. 1 ರಿಂದ 6 ಆವರ್ತಗಳಿವೆ.